ರಾಜ್ಯದ ಜನತೆಗೆ ಸಿಕ್ಕಂತ ಒಂದು ಶಕ್ತಿ 18ರಿಂದ 20 ಗಂಟೆ ಸತತವಾಗಿ ಅವರ ಒಂದು ಪ್ರಾಮಾಣಿಕ ಮತ್ತು ನಿಷ್ಠೆಗೆ ಇವತ್ತು ದಿವಸ ಗೌರವ ಸಿಕ್ಕಿದೆ. ಆಂಧ್ರ, ಕೇರಳ ಮತ್ತೆ ಕರ್ನಾಟಕಕ್ಕೆ ಒಂದು ಕೇಂದ್ರ ಒಂದು ಸ್ಥಾನ ತಾವೇ ಈಗಾಗಲೇ ಕಂಡಿದ್ದೀರಿ. ಅವರದೇ ಸರ್ಕಾರ ಇದ್ರೂ ಸಹ ಯಾವುದೇ ಅನುದಾನ ಬಿಡುಗಡೆ ಮಾಡಿದ್ರು, ಯಾವುದೇ ರೀತಿಯ ಅಭಿವೃದ್ಧಿ ಅಂತೂ ನಿರೀಕ್ಷೆ ಮಾಡೋದು ಕೋಲಾರ ಕರ್ನಾಟಕದಲ್ಲಿ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಅವ್ರು ಬಾಸ್ ಆಗ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಧ್ವನಿಯಾಗಿ ಕೋಲಾರ ಜಿಲ್ಲೆ ಕೆಲಸ ಮಾಡಲಿಲ್ಲ. ಈಗಾಗಲೇ ಅವರು ಆ ನೋವನ್ನ ತೋರ್ಪಡಿಸ್ಕೊಂಡಿದ್ದಾರೆ. ಬೆಟ್ಟಕ್ಕೆ ಹೋಗುವಂತದ್ದು ಮಾತ್ರ ಒಂದು ರಸ್ತೆ ಆಯ್ತು ಹೊರತುಪಡಿಸಿ ಬೆಲೆ ಕೂಡ ಒಂದು ಕೆಲವು ಮಟ್ಟಕ್ಕೆ ಕುಸಿತ ಆಗ್ಲಿಕ್ಕೆ ಕೂಡ ಈ ಅವ್ಯವಸ್ಥೆಗಳೇ ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಈಗಾಗಲೇ ಮನವಿ ಕೊಟ್ಟು ಒಂಥರ ದಪ್ಪ ಚರ್ಮದ ಸರ್ಕಾರ ಅದು. ಅದಕ್ಕೆ ಕಣ್ಣಿಲ್ಲ ಕಿವಿ. ಬೆಳಗಿಂದ ಮಕ್ಕಳು ಶಾಲೆಗೆ ಬರಕ್ಕಾಗ್ತಾ ಇಲ್ಲ. ಜನ ರೈತ ಬಡವರ ಮುಂದೆ ಯಶಸ್ವಿ ಆಗ್ತಿರೋ ಅಂತ ಕೂಡ ನಮ್ಗೆ ನಂಬಿಕೆ. ರಾಜ್ಯ ಸರ್ಕಾರ ನಮ್ದೇ ನಡೀತಿತ್ತು ಅಂತ. ಚಿತ್ತೂರು ಬಾರ್ಡರ್ ಇದ್ದಾವೆ. ಯಾಕೆ ಬಾರ್ಡರ್ ಇದ್ದಾವೆ ಅಂತಂದ್ರೆ ಇದು ನಮ್ಮ ರಾಜ್ಯದ ಜನತೆಗೆ ಸಿಕ್ಕಂತ ಒಂದು ಶಕ್ತಿ. ಇದು ಕೇವಲ JDS ಪಕ್ಷ ಅಂತಾಗ್ಲಿ ಅಥವಾ ಕುಮಾರಸ್ವಾಮಿ ಅವರಂತಾಗ್ಲಿ ಅಲ್ಲ. ಇದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಬೇಕಿತ್ತು. ಆ ಒಂದು ಶಕ್ತಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಅತ್ಯುತ್ತಮವಾದಂತ ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲೇ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆನ ಸನ್ಮಾನ್ಯ ಕುಮಾರಣ್ಣವ್ರಿಗೆ ನೀಡಿದಂಥದ್ದು. ಜೊತೆಗೆ ನಿನ್ನೆ ಭದ್ರತೆ ಮತ್ತೆ ರಕ್ಷಣೆ ವಿಚಾರದಲ್ಲಿ ಆ ಒಂದು ಸಮಿತಿಯ ತಂಡ ಏನಿದೆ ಅದರಲ್ಲಿ ಅವರನ್ನು ಕೂಡ ಸದಸ್ಯರಾಗಿ ಮಾಡ್ತಕ್ಕಂಥದ್ದು ಕೂಡ ಅವರ ಒಂದು ಪ್ರಾಮಾಣಿಕ ಮತ್ತು ನಿಷ್ಠೆಗೆ ಇವತ್ತು ದಿವಸ ಗೌರವ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಿಗಳಂತ ನರೇಂದ್ರ ಮೋದಿ ಅವರು ಕೂಡ ಈ ಸಂದರ್ಭದಲ್ಲಿ JDS ಪಕ್ಷದ ಪರವಾಗಿ ನಾನು ಅಭಿನಂದನೆ ಮತ್ತು ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಏನು ಕೇಂದ್ರ ಸರ್ಕಾರದ ಮುಖ್ಯ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಕುಮಾರಣ್ಣವರು, ಆ ದಿನದಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ 18ರಿಂದ 20 ಗಂಟೆ ಸತತವಾಗಿ ದೇಶ ಸೇವೆ ರೀತಿಯಲ್ಲಿ ಅವರೊಂದು ಇಲಾಖೆಯಲ್ಲಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಜೊತೆಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಅವರಿಗೆ ಸರಿಯಾದಂತ ರೀತಿಯಲ್ಲಿ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅದನ್ನು ಮುಂದುವರೆದು ರಾಜ್ಯದಲ್ಲಿ ಅನೇಕ ಕೇಂದ್ರ ಸ್ವಾಮ್ಯಗೆ ಬರ್ತಕ್ಕಂಥ ಕೈಗಾರಿಕೆಗಳನ್ನ ಪುನಶ್ಚೇತನಗೊಳಿಸಬೇಕು, ಅದನ್ನು ಅಭಿವೃದ್ಧಿ ಮಾಡಿಸಬೇಕು, ಉದ್ಯೋಗ ಲಭಿಸೋ ರೀತಿಯಲ್ಲಿ ಅದು ಸ್ಥಳೀಯವಾಗಿ ಉದ್ಯೋಗ ಸಿಗೋ ರೀತಿಯಲ್ಲಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯವರು ಸಭೆಗಳು ನಡೆಸಿ ಈಗಾಗಲೇ ಹಲವಾರು ಬಾರಿ ಕರ್ನಾಟಕ ಭೇಟಿ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನು BGML ಸಂಸ್ಥೆ ನಿಂತಿದೆ ಅದನ್ನ ಮತ್ತೊಮ್ಮೆ ಪುನರ್ ಪರಿಶೀಲಿಸಬೇಕು. ಬೆಮ್ಮೆಲ್ನ ಏನು ಗೊಂದಲಗಳಿದಾವೆ ಅದನ್ನು ಸರಿಪಡಿಸಿಕೊಂಡು ಮತ್ತೆ ಸಂಸ್ಥೆನ ಉನ್ನತೀಕರಿಸಬೇಕು. ಜೊತೆಯಾಗಿ KGF ಭಾಗದಲ್ಲಿ ಏನು ಸಾವಿರಾರು ಜನ ಉದ್ಯೋಗ ಅರಸಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಮತ್ತೆ ಇಲ್ಲೇ ಸ್ಥಳೀಯವಾಗಿ ಉದ್ಯೋಗ ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಮತ್ತೆ ಅದೊಂದು KGF ಅಂತಕ್ಕಂಥದ್ದು ತಮಿಳುನಾಡು, ಆಂಧ್ರ, ಕೇರಳ ಮತ್ತೆ ಕರ್ನಾಟಕಕ್ಕೆ ಒಂದು ಕೇಂದ್ರ ಒಂದು ಸ್ಥಾನ ಆ ಒಂದು ಸರ್ಕಲ್ ಅಂತ ಕರಿತೀವಿ. ಆ ಜಾಗಕ್ಕೆ ಎಲ್ಲಾ ಜಿಲ್ಲೆ ಕೂಡ ಅಂದ್ರೆ ಎಲ್ಲಾ ರಾಜ್ಯ ಕೂಡ 3 ರಾಜ್ಯ ಕೂಡ ಅನುಕೂಲ ಆಗಿರೋದ್ರಿಂದ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು, ದೊಡ್ಡ ಮಟ್ಟದ ಕೈಗಾರಿಕೆ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಅವರ ಉದ್ದೇಶ ಏನಾಗಿದೆ. ಅದಕ್ಕೆ ಈಗಾಗಲೇ ನೀಲಿ ನಕ್ಷೆ ರೂಪಣಗೊಳಿಸಿ ಹಲವಾರು ಸಭೆಗಳು ನಡೆದಿವೆ. ಜೊತೆಗೆ ಏನು ಶ್ರೀನಿವಾಸಪುರ ಮುಳಬಾಗಿಲು ರಸ್ತೆಯಲ್ಲಿ ಇರ್ತಕ್ಕಂಥ ರೈಲ್ವೆ ಕೋಚ್ ಫ್ಯಾಕ್ಟರಿ ಅದು ಮಾಡಬೇಕು ಅಂತ ಈಗಾಗಲೇ ಮೊದಲು ಪ್ರಸ್ತಾಪ ಆಗಿತ್ತು. ಅದು ನೆನೆಗುಂದಿಗೆ ಬಿದ್ದಿತ್ತು. ಮತ್ತೊಮ್ಮೆ ಅದನ್ನ ಪುನರ್ ಪರಿಶೀಲಿಸಿದ್ದಾರೆ. ಜೊತೆಯಲ್ಲಿ ನರಸಾಪುರ ವೇಮಗಲ್, ಕೋಲಾರ ತಾಲೂಕು ನರಸಾಪುರ ವೇಮಗಲ್ ಅಲ್ಲಿ ಏನು ಈಗಾಗಲೇ ಎಲೆಕ್ಟ್ರಾನಿಕ್ ಮತ್ತೆ ಮೆಕ್ಯಾನಿಕಲ್ ಉದ್ಯಮಿಗಳು ಅಂದ್ರೆ ಕಾರ್ಖಾನೆಗಳು ರೆಡಿ ಆಗಿದ್ದಾವೆ. ಅವರನ್ನ ಸಭೆ ಕರೆದು ಇನ್ನ ದೊಡ್ಡ ಮಟ್ಟದ ಒಂದು ಕೈಗಾರಿಕೆಗಳನ್ನ ಮತ್ತೆ ಅವರ ಒಂದು ಸಹಭಾಗಿತ್ವ ಕೈಗಾರಿಕೆಗಳನ್ನ ಅಲ್ಲಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಕೂಡ ಈಗಾಗಲೇ ಸಭೆಗಳು ಮಾಡಿದ್ದಾರೆ. ಇದೆಲ್ಲ ಉದ್ದೇಶ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜನತೆಗೆ ಉದ್ಯೋಗ ಕೊಡಬೇಕು ಮತ್ತೆ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕು. ಹೆಚ್ಚು ಅನುದಾನಗಳನ್ನ ಇಡೀ ರಾಜ್ಯಕ್ಕೆ ನೀಡಬೇಕು. ಜೊತೆಗೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈಗಾರಿಕಾ ಆರ್ಥಿಕ ವಲಯನ ಉನ್ನತ ಮಟ್ಟಕ್ಕೆ ಏರಿಸಬೇಕನ್ನೋ ಒಂದು ಅವರು ಏನು
ಅಚಲ ನಿರ್ಧಾರ ಮತ್ತು ತೀರ್ಮಾನ ಕೈಗೊಂಡಿದ್ದಾರೆ. ಅದು ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ. ಅವರ ಏನು 5 ವರ್ಷದ ಅಧಿಕಾರ ಅವಧಿಯಲ್ಲಿ ದೊಡ್ಡ ಮಟ್ಟದ ಒಂದು ಕೆಲಸ ಕಾರ್ಯಕಾರಣ ಮಾಡಲಿಕ್ಕೆ ಅವರು ಶತಸಿದ್ಧರಾಗಿದ್ದಾರೆ. ಜೊತೆಗೆ ಜನತೆ ಕೂಡ ಕರ್ನಾಟಕದ ಜನತೆ ಕೂಡ ಆಶೀರ್ವಾದ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕದ ಸರ್ಕಾರ 1.25 ವರ್ಷ ಆಯ್ತು ಈ ಅಧಿಕಾರಕ್ಕೆ. ಯಾವ ತರ ಇದೆ ಸರ್ ಕೋಲಾರ ಜಿಲ್ಲಾ? ತಾವೇ ಈಗಾಗಲೇ ಕಂಡಿದ್ದೀರಿ, ತಾವೇ ಕೂಡ ಸುದ್ದಿಗಳು ಮಾಡ್ತಾ ಇದ್ದೀರಿ ಕೂಡ. ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಯಾವುದೇ ರೀತಿಯ ಅಭಿವೃದ್ಧಿ ಅಂತೂ ನಿರೀಕ್ಷೆ ಮಾಡೋದಲ್ಲ, ಅದು ಸಿಗ್ಲೂ ಇಲ್ಲ. ಬೇರೆ ಪಕ್ಷದ ಶಾಸಕರಿರ್ಲಿ, ಅವ್ರದೇ ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷದ ಏನು ಶಾಸಕರಿಗೆ ಅವ್ರದೇ ಸರ್ಕಾರ ಇದ್ರೂ ಸಹ ಯಾವುದೇ ಅನುದಾನ ಬಿಡುಗಡೆ ಮಾಡಿದ್ದಿಲ್ಲ. ಜೊತೆಗೆ ಕಳೆದ ಬಡ್ಜೆಟ್ ಅಲ್ಲಿ ನೀವು ಪ್ರಸಾರ ಮಾಡಿದಿರಿ, ಶೂನ್ಯ ಬಡ್ಜೆಟ್, ಒಂದೇ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿದ್ದಿಲ್ಲ. ಮಾವು ಆಗಿರ್ಲಿ, ರೈತರ ಒಂದು ಉತ್ಪನ್ನಗಳಾದಂತಹ ವಿಶೇಷವಾದ ಉತ್ಪನ್ನಗಳ ಮಾವು ಆಗಿರ್ಲಿ, ಟೊಮಾಟೊ ಆಗಲಿ, ಸಂಸ್ಕರಣಾ ಘಟಕಗಳಾಗಿರ್ಲಿ, ಅಥವಾ ಮಾರ್ಕೆಟ್ ವಿಸ್ತರಣೆ ಆಗೋದಾಗಲಿ, ಅಭಿವೃದ್ಧಿ ಮಾಡೋದಾಗ್ಲಿ ಯಾವುದೂ ಮಾಡಿದ್ದಿಲ್ಲ. ಎಲ್ಲೂ ಕೂಡ ನನಗೆ ಕೋಲಾರಕ್ಕೆ ಸಂಬಂಧನೇ ಇಲ್ಲ, ಕೋಲಾರ ಕರ್ನಾಟಕದಲ್ಲಿ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಅವ್ರು ಭಾಸ ಆಗ್ತಾ ಇದೆ ಅನಿಸ್ತದೆ. ಹಾಗಾಗಿ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ಏನು ಕೋಲಾರದಲ್ಲಿ ಇರ್ತಕ್ಕಂಥ ಅನೇಕ ಶಾಸಕರು, ಕಾಂಗ್ರೆಸ್ ಶಾಸಕರು ಕೂಡ ಇದುವರೆಗೂ ಕೂಡ ಒಂದು ದೊಡ್ಡ ಮಟ್ಟದ ಧ್ವನಿಯಾಗಿ ಕೋಲಾರ ಜಿಲ್ಲೆ ಕೆಲಸ ಮಾಡಲಿಲ್ಲ. ಅವರು ಕೂಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಂದು ಹೋರಾಟ ಆಗ್ಲಿ ಅಥವಾ ಒಂದು ಧ್ವನಿಯಾಗಿ ಕೆಲಸ ಮಾಡೋದಾಗ್ಲಿ ಅಥವಾ ನಮ್ಮ ಅನುದಾನ ತರುವಂತದ್ದಾಗ್ಲಿ ಯಾವುದೇ ಪ್ರಾಮಾಣಿಕ ಕೆಲಸ ಮಾಡೋದ್ರಿಂದ ಇವತ್ತು ಕೋಲಾರ ಜಿಲ್ಲೆಗೆ ಈ ಗತಿ ಬಂದಿದೆ. ಶಾಸಕರು ಕೋಲಾರ ಜಿಲ್ಲೆ ಸರ್ಕಾರದಿಂದ ತಾರತಮ್ಯದ ಅನುದಾನಗಳು ಬಿಡುಗಡೆ ಮಾಡ್ತಿದ್ದಾರೆ, ನಮ್ಮನ್ನ ಮಲತಾಯಿ ಧೋರಣೆ ತೋರ್ತಿದ್ದಾರೆ. ನಾವು ಹೆಚ್ಚಿಗೆ ಅದನ್ನ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ ಅಂತ ಕೂಡ ಇಲ್ಲಿನ ಶಾಸಕರು ಹೇಳ್ತಿದ್ದಾರೆ. ಸತ್ಯ ಕೂಡ ಈಗಾಗಲೇ ಅವರು ಆ ನೋವನ್ನ ತೋರ್ಪಡಿಸ್ಕೊಂಡಿದ್ದಾರೆ. ಏನು ಕಾಡಿ ಬೇಡಿದ್ರು ಕೂಡ ಯಾವುದೇ ಅನುದಾನ ಕೊಡ್ತಾ ಇಲ್ಲ, ತಾರತಮ್ಯ ಮಲತಾಯಿ ಧೋರಣೆ ಮಾಡ್ತಕ್ಕಂಥದ್ದು ನಿಜಾನೇ, ತಾರತಮ್ಯ ಮಾಡ್ತಾ ಇರೋದು ನಿಜಾನೇ. ಏನು ಒಂದು ಮಾನವೀಯತೆಗಾದ್ರೂ ಕೂಡ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಒಂದು ಹಣ, ಸ್ವಲ್ಪ ಮಟ್ಟಕ್ಕಾದ್ರೂ ಹಣ ಬಿಡುಗಡೆ ಮಾಡಿದ್ದಿಲ್ಲ, ಯಾವುದು ಮಾಡಿದ್ದಿಲ್ಲ. ಅವರು ಏನು ಮುಖ್ಯಮಂತ್ರಿ ಅವರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಬೆಟ್ಟಕ್ಕೆ ಅವನು ಬರುವಂತದ್ದು ಒಂದು ಕಾರ್ಯಕ್ರಮ ಮಾಡೋದು, ಅದು ಚುನಾವಣೆ ಕಾರ್ಯಕ್ರಮ ಕೂಡ. ಅದು ಕೂಡ ಬರಬೇಕಾದ್ರೆ ಅದಕ್ಕೇನೋ ಒಂದು 5 ಕೋಟಿ ರೂಪಾಯಿನಷ್ಟು ಅನುದಾನ ಬಿಡುಗಡೆ ಮಾಡಿ ರಸ್ತೆನ ಹಾಕೊಂಡು ಅದು ಹೋಗ್ಲಿಕ್ಕೆ ಅವ್ರು ಬರ್ತಾ ಇದಾರಲ್ಲ ಅಂತ ಹೇಳಿ, ಮುಖ್ಯಮಂತ್ರಿಗೆ ಬರ್ತಾ ಇದಾರೆ ಅಂತ ಹೇಳಿ ರಸ್ತೆ ರೆಡಿ ಮಾಡಿ ಅದನ್ನ ಬೆಟ್ಟಕ್ಕೆ ಹೋಗುವಂತದ್ದು ಮಾತ್ರ ಒಂದು ರಸ್ತೆ ಆಯ್ತು ಹೊರತುಪಡಿಸಿದ್ರೆ, ಇನ್ನು ಕೋಲಾರ ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಯಾವುದೇ ಸಣ್ಣ ಒಂದು ರಸ್ತೆ ಆಗ್ಲಿ, ನೀರಾಗ್ಲಿ, ಮೂಲಭೂತ ಸೌಕರ್ಯಗಳಂತೂ ಏನೂ ಆಗಿದ್ದಿಲ್ಲ, ಎಲ್ಲ ಶೂನ್ಯ. ಖಂಡಿತ ಕೇಂದ್ರ ಭಾಗ ಅವ್ರದೇ ಶಾಸಕರು ಇದ್ದಾರೆ, ಯಾವುದೂ ಅಭಿವೃದ್ಧಿ ಆಗಿದ್ದಿಲ್ಲ. ಯಾವುದೇ ರಸ್ತೆಗಳು, ಏನು ವಿಶೇಷವಾಗಿ ಹೇಳ್ಬೇಕಂದ್ರೆ ಮಾರುಕಟ್ಟೆ ಸುಗ್ಗಿ ಕಾಲ ಪ್ರಾರಂಭ ಆಗ್ತಾ ಇದೆ. ಕೋಲಾರ APMC ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಮಾರುಕಟ್ಟೆ. ಇವತ್ತು ದಿವಸ ಜನಜಂಡ ಇರತಕ್ಕಂಥ ಪ್ರದೇಶ, ನಗರ ಪ್ರದೇಶ ಹೊಂದಿಕೊಂಡಿದೆ. ಆ ಕಡೆ ಈ ಕಡೆ ರಸ್ತೆಗಳು, ಹೈವೇ ಇದೆ, ನ್ಯಾಷನಲ್ ಹೈವೇ ಇದೆ, ಈ ಕಡೆ ಮಾಲೂರು ರಸ್ತೆ ಇದೆ, ಹೊಸೂರ್ಗೆ ಹೋಗ್ತಕ್ಕಂಥ ಅಂತಾರಾಜ್ಯ ರಸ್ತೆ. ಇವೆಲ್ಲದೂ ಕೂಡ ಈಗಾಗಲೇ ಸುಗ್ಗಿ ಕಾಲ ಪ್ರಾರಂಭ ಆಗಿ ಅಲ್ಲಿ ರಸ್ತೆಗಳೆಲ್ಲ ಕಿತ್ತಾಕಿ ಒಂದ್ ಸೈಡ್ ಮಾತ್ರ ರಸ್ತೆ ಆಗಿ, ರಸ್ತೆ ನೀಟಾಗಿ ಇಲ್ಲದೆ ಎಲ್ಲ ಅಡ್ಡಾದಡ್ಡಿ ಲಾರಿಗಳೆಲ್ಲ ನಿಲ್ಲಿಸಿ ಯಾವುದೇ ಇದು ವಹಿವಾಟು ನಡೆಯೋ ಕಷ್ಟ ಆಗಿ ಇವತ್ತು ದಿವಸ ಸರಿಯಾದ ರೀತಿಯಲ್ಲಿ ಸಾಗಾಣಿಕೆ ಆಗದೆ ಹಣ್ಣು ಮತ್ತು ತರಕಾರಿಗಳು ಬೆಲೆ ಕೂಡ ಒಂದು ಕೆಲವು ಮಟ್ಟಕ್ಕೆ ಕುಸಿತ ಆಗ್ಲಿಕ್ಕೆ ಕೂಡ ಈ ಅವ್ಯವಸ್ಥೆಗಳೇ ಕಾರಣ. ಹಾಗಾಗಿ ರಸ್ತೆ ಮಾರುಕಟ್ಟೆಗೆ ನಮ್ಗೆ ಹಲವಾರು ಹೋರಾಟಗಳು ಮಾಡಿದ್ವಿ, ಜಾಗ ಅಲ್ಲ ಹೋರಾಟಗಳು ಮಾಡಿದ್ವಿ. ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಪೇಟೆ ಕಾರ್ಯಕರ್ತರನ್ನ ಕರಿತೀವಿ, ಅಂದ್ರೆ ಹಮಾಲರು, ರೈತರು, ಖರೀದಿದಾರರು, ಮಂಡಿ ಮಾಲೀಕರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಈಗಾಗಲೇ ಮನವಿ ಕೊಟ್ಟಿದ್ವಿ. ಈಗಾಗಲೇ ಕಳೆದ ಬಾರಿ ಜಾಗ ನಿಗದಿ ಮಾಡಿದ್ರು, ಅದು ಅರಣ್ಯ ಇಲಾಖೆ ಅವ್ರಿಗೆ ಒಪ್ಪಿಗೆ ಕೊಡ್ಲಿಲ್ಲ. ಮುಂದುವರೆದು ಮತ್ತೆ ಎಲ್ಲಾದ್ರೂ ನಮ್ಗೆ ಬೇರೆ ಅವಕಾಶ ಮಾಡಿಕೊಟ್ಟಿದ್ದು ಹಲವಾರು ಮನವಿ ಮಾಡಿ ಹೋರಾಟ ಕೂಡ ಮಾಡಿ ರಸ್ತೆ ತಡೆ ಕೂಡ ಮಾಡಿದ್ವಿ. ಅದು ಕೂಡ ಅದು ಯಾರಿಗೂ ಕೂಡ ಅದೊಂಥರ ದಪ್ಪ ಚರ್ಮದ ಸರ್ಕಾರ, ಅದಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ. ಎಷ್ಟು ಹೋರಾಟ ಮಾಡಿದ್ರು ಕೊನೆ ಪಕ್ಷ ರೈತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ರೈತರಿಗೆ ಇಷ್ಟು ಅನ್ಯಾಯ ಆಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಇದನ್ನ ಗಮನಿಸಾದ್ರೂ ಕೊನೆ ಪಕ್ಷ ಮಾರ್ಕೆಟ್ ಅನ್ನ ವಿಸ್ತರಣೆ ಮಾಡೋದಾಗ್ಲಿ ಅಥವಾ ಅದನ್ನ ಬದಲಾವಣೆ ಮಾಡುವಂಥದ್ದು ಕೂಡ ಮಾಡುವಂತ ಕೆಲಸ ಅವ್ರು ಮಾಡಿದ್ದಿಲ್ಲ. ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ ನಾವು ಯಾವತ್ತೂ ನೋಡಿದ್ದಿಲ್ಲ, ಇನ್ನು ಮುಂದಕ್ಕೂ ನೋಡೋದಿಲ್ಲ. ಅಂತ ಒಂದು ಬೇಜವಾಬ್ದಾರಿ ಸರ್ಕಾರ ಇದು. ಸರ್ಕಾರ ಅಂತ ಚುನಾವಣೆಯಲ್ಲಿ ಪ್ರಚಾರ ಮಾಡಿದಂತವರು ಸಾಮಾನ್ಯ ಜನರಿಗೆ ರೇಟಿಗೆ ಹಾಲ್ ದರ ಇರ್ಬೋದು, ಅದೇ ರೀತಿ ವಿದ್ಯುತ್ ದರ ಇರ್ಬೋದು, ಅವ್ರಿಗೆ ಅನೇಕ ದರಗಳನ್ನು ಹೆಚ್ಚಿಸಿದ್ದಾರೆ. ಈಗ ಅವರು ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರಿಗೆ ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ನೀವು ನೋಡಿರ್ಬೇಕು, ಹಿಂದುಳಿದ ವರ್ಗಕ್ಕೆ ಮೀಸಲಿಟ್ಟಂತ ಹಣನ ಬಿಟ್ಟಿ ಭಾಗ್ಯಗಳು ಬಳಸ್ಕೊಂಡು ಅವರು ಕೂಡ ಹಿಂದುಳಿದ ವರ್ಗಗಳಿಗೆ ಮತ್ತೆ ಅಲ್ಪಸಂಖ್ಯಾತರು ಕೂಡ ದ್ರೋಹ ಮಾಡತಕ್ಕಂಥದ್ದು ಅದು ಮಾಡಿದ್ದಾರೆ. ಮತ್ತೆ ಈಗಾಗಲೇ ಮೂಡಾದು ಮೈಸೂರು ಏನು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತ ಅವ್ಯವಹಾರಗಳು ನೀವೆಲ್ಲ ಕೇಳ್ತಾ ಇದ್ರಿ. ಇದನ್ನ
ಮುಚ್ಚಿಡ್ಲಿಕ್ಕಂತಾನೆ ಹಲವಾರು ಹಿರಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡತಕ್ಕಂಥದ್ದು ಕೂಡ ನೀವು ಎಲ್ಲ ನೋಡಿದ್ರಿ. ಇದರಲ್ಲೇ ಗೊತ್ತಾಗ್ತದೆ ಅದ್ರಲ್ಲಿ ಹಗರಣ ಮಾಡ್ತಕ್ಕಂಥ ಸತ್ಯ ಇದೆ ಅಂತೇಳಿ. ಇದನ್ನ ಸಿಬಿಐ ಕೂಡ ಕೊಡುವಂತದ್ದಾಗಬೇಕು. ಅದ್ರ ಮೂಲಕ ಸಂಪೂರ್ಣವಾಗಿ ತನಿಖೆಯಾಗಿ ಯಾರು ತಪ್ಪಿತಸ್ಥರಿದೆ ಅದನ್ನ ಶೀಘ್ರವಾದ ಕ್ರಮ ಜರುಗಿಸುವಂತದ್ದಾಗಬೇಕು. ಆ ನಿಟ್ಟಲ್ಲಿ ಏನು ಇವತ್ತು ದಿವಸ ಬಡವರಿಗೂ ಹಿಂದುಳಿದ ವರ್ಗದ ಸಹಾಯ ಮಾಡ್ತಿದ್ದಾರೆ ಅಂತಾರೆ. ಈಗಾಗಲೇ ಪೆಟ್ರೋಲ್ ದರ ಕೇವಲ ಯಾರಿಗೋ ಗಾಡಿ ಟೂ ವೀಲರ್ಗೆ ಮತ್ತೆ ಕಾರ್ಗೆ ಅಂತಲ್ಲ, ಇದು ಅದು ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳ ಮೇಲೆ ಕೂಡ ಬೆಲೆ ಏರಿಕೆ ಆಗ್ತದೆ. ಅದು ಸರ್ವೇ ಸಾಮಾನ್ಯ. ಹಾಗೆ ವಿದ್ಯುತ್ ದರ 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ, ಜೊತೆಗೆ ರೈಸ್ ಮಾಡ್ತಾರೆ. ಮತ್ತೆ ಬಸ್ ಫ್ರೀ ಬಸ್ ಅಂತಾರೆ, ಮಹಿಳೆಯರು ಫ್ರೀ ಬಸ್ ಅಂತ. ಏನು ಬಸ್ಗಳು ಚಲಾವಣೆ ಇರ್ತಿತ್ತು ಅದರಲ್ಲಿ 50% ಅಷ್ಟು ಕಡಿತ ಮಾಡಿದ್ದಾರೆ. ಒಂದು ಸಾಧಾರಣವಾಗಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ರೂಟ್ ಮೇಲೆ ಒಂದು 10 ಬಸ್ ಇದ್ರೆ 5 ಬಸ್ ಕಡಿತ ಮಾಡಿದ್ರೆ 5 ಬಸ್ ಅಲ್ಲಿ ಮಾಡ್ತಾರೆ. ಇವತ್ತು ಬೆಳಗಿನ ಜಾವ ಮಕ್ಕಳು ಶಾಲೆಗೆ ಬರಕ್ ಆಗ್ತಾ ಇಲ್ಲ, ಮಕ್ಕಳಾಗ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಪಾಪ ನೇತಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಬಸ್ಸಲ್ಲಿ ಹೋಗಿ ಬರೋದು ಕೂಡ ಕಷ್ಟ ಆಗಿ ಇವತ್ತು ಸಂಕಷ್ಟ ಅನುಭವಿಸ್ತಾ ಇದೆ. ಇದು ಆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಒಟ್ಟಾರೆಯಲ್ಲಿ ಜನರ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ ಅಂತ ಹೇಳಿ ಸರ್. ಹೀಗಾಗಿ ಈ ಮೈತ್ರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಎಲ್ಲ ಚುನಾವಣೆಗೆ ಇರುತ್ತಾ ಇಲ್ಲ, ಕಳೆದ ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಎದುರಿಸಿದ್ವಿ. ಎಲ್ಲೂ ಕೂಡ ಒಗ್ಗಟ್ಟಾಗಿ ಸೋದರತ್ವ ಭಾವದಿಂದ ನಾವು ನಡ್ಸ್ಕೊಂಡ್ ಬಂದಿದ್ವಿ. ಅದರಲ್ಲಿ ಯಶಸ್ಸು ಕಂಡಿದ್ವಿ ಕೂಡ. ಹಾಗೆ ಮುಂದುವರೆದು ಕೇಂದ್ರ ಮತ್ತು ರಾಜ್ಯ ಮಟ್ಟದ ನಾಯಕರ ಒಂದು ಸಲಹೆ ಸೂಚನೆ ಮೇರೆಗೆ ನಾವು ಮುಂದುವರಿತೀವಿ. ಅದ್ರಲ್ಲಿ ಯಶಸ್ವಿ ಕಂಡಿರೋದು ನಾವು ಮುಂದೆ ಯಶಸ್ವಿ ಆಗ್ತಿರೋ ಅಂತ ಕೂಡ ನಮ್ಗೆ ನಂಬಿಕೆ ಇದೆ. ಈಗಾಗಲೇ ಹಲವಾರು ಬಾರಿ ನಮ್ಮ ಹಿರಿಯ ಶಾಸಕರು ಹೇಳ್ತಿದ್ರು, ಕಳೆದ ಬಾರಿ ಏನು ಇಂಥ ಒಂದು ಹೊಂದಾಣಿಕೆ ಮುಂಚೆ ಎಲೆಕ್ಷನ್ ಚುನಾವಣೆ, ವಿಧಾನಸಭಾ ಚುನಾವಣೆ ಮುಂಚೆ ಆಗಿದ್ರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ನಮ್ದೇ ನಡೀತಿತ್ತು ಅಂತ. ಆಗ್ಲಿ ಅದು ಮುಗಿದಿದೆ. ಇನ್ನು ಮುಂದೆ ಆದ್ರೂ ಕೂಡ ನಾವು ಜನರಿಗೆ, ಕರ್ನಾಟಕದ 6.5 ಕೋಟಿ ಜನತೆಗೆ ಅತ್ಯುತ್ತಮವಾದಂತಹ ಆಡಳಿತ, ನಿಷ್ಪಕ್ಷವಾದಂತಹ ಒಂದು ಆಡಳಿತ, ಪ್ರಾಮಾಣಿಕ ಆಡಳಿತ ನೀಡತಕ್ಕಂಥ ಒಂದು ಸರ್ಕಾರ ನಾವೆರಡೂ ಕೂಡ ಮೈತ್ರಿ ಸರ್ಕಾರ ಮೈತ್ರಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಎರಡು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ಇದ್ರ ಉದ್ದೇಶ ಯಾವುದೇ ಲಾಭದ ಉದ್ದೇಶ ಅಲ್ಲ, ಯಾವುದು ರಾಜಕೀಯ ಉದ್ದೇಶ ಅಲ್ಲ. ಇರ್ತಕ್ಕಂಥದ್ದು ಒಂದೇ, ನಾಡಿನ ಜನತೆ ಸುಭಿಕ್ಷದಿಂದ, ಗೌರವಯುತವಾಗಿ, ಪ್ರಾಮಾಣಿಕದಿಂದ, ನಿಷ್ಠೆಯಿಂದ ಮತ್ತೆ ಗೌರವದಿಂದ ಬದುಕುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವು ಮೈತ್ರಿ ಆಗಿರುವಂತದ್ದು. ನಿಜ. ಸಂಸ್ಕರಣಾ ಘಟಕಗಳು ಈಗಾಗಲೇ ಏನಾಗಿದೆ, ಕೇಂದ್ರ ಸರ್ಕಾರದಿಂದ 50% ಅಷ್ಟು ನಮಗೆ ಸಬ್ಸಿಡಿ ಸಿಗ್ತದೆ ಪ್ರತಿ ಜಿಲ್ಲೆ, ಪ್ರತಿ ರಾಜ್ಯದಲ್ಲಿ. ಯಾರೇ ಮಾಡ್ಲಿ, ಒಬ್ಬ ವೈಯಕ್ತಿಕ ಮಾಡ್ಲಿ ಅಥವಾ ಒಂದು 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 ಯಾರ ಸಹಭಾಗಿತ್ವದಲ್ಲಿ ಮಾಡ್ಲಿ 50% ಇರ್ತದೆ. ರಾಜ್ಯ ಸರ್ಕಾರ ಉಳಿದ 25% ಅಡಿಷನಲ್ ಆಗಿ ಬೇರೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ. ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಂತ 50% ಸಬ್ಸಿಡಿ ಜೊತೆಗೆ 25% ಸಬ್ಸಿಡಿ ಕೊಡಿ, 75% ಸಬ್ಸಿಡಿಯಲ್ಲಿ ಇವತ್ತು ಸಂಸ್ಥೆ ನಡೆಸ್ತಾ ಇರೋದ್ರಿಂದ ಕೋಲಾರಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಎಲ್ಲ ಸಂಸ್ಕರಣಾ ಘಟಕಗಳೆಲ್ಲೂ ಆಂಧ್ರದಲ್ಲಿ ಚಿತ್ತೂರು ಹತ್ರ ನೀವು ನೋಡಿರ್ಬೋದು. ಚಿತ್ತೂರು ಬಾರ್ಡರ್ ಇದಾವೆ. ಯಾಕೆ ಬಾರ್ಡರ್ ಇದಾವೆ ಅಂತಂದ್ರೆ ಟೊಮೆಟೊ ಯಥೇಚ್ಛವಾಗಿ ಒಡ್ಡಪಲ್ಲಿ ಮತ್ತೆ ಕೋಲಾರ ಮಾರ್ಕೆಟ್ ಜೊತೆ ಚಿಂತಾಮಣಿ ಸಿಗ್ತಾ ಇದೆ. ನಮ್ಮಲ್ಲಿ ಯಾಕಾಗ್ಲಿಲ್ಲ ಅಂದ್ರೆ ಸಂಸ್ಕರಣಾ ಘಟಕಕ್ಕೆ ನಮ್ಗೆ ಸಬ್ಸಿಡಿ ಕೊಡ್ತಾ ಇಲ್ಲ. ಹಲವಾರು ಬೇಡಿಕೆಗಳು ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ನೀಡ್ತಾ ಇದೀವಿ, ಸುಮಾರು ವರ್ಷಗಳಿಂದ ನೀಡ್ತಾ ಇದೀವಿ. ಇದು ಸರ್ಕಾರ ಬಂದಾಗಂತೂ ಅವರಿಗೆ ಮನವಿ ಕೊಡ್ತಾ ಇದೆ. ಸಂಸ್ಕರಣಾ ಘಟಕಗಳು ಏನಾದ್ರೂ ಸ್ಥಾಪನೆ ಆಗಿದ್ದೆ ಆದ್ರೆ ಇವತ್ತು ದಿವಸ ರೈತರಿಗೆ ಏನು ಕನಿಷ್ಠ ಬೆಲೆ ಬರ್ತದೆ, ಏನು ತುಂಬಾ ಕಡಿಮೆ ಬೆಲೆ ಬರ್ತದೆ, ಅವತ್ತು ದಿವಸ ಎಲ್ಲಿ ರಸ್ತೆ ಬಿಸಾಕುವಂತ ಸಂದರ್ಭ ಬರ್ತದೆ, ಅದನ್ನ ಆ ಸಂಸ್ಕರಣಾ ಘಟಕಗಳಲ್ಲಿ ಬಳಸ್ಕೊಂಡು ರೈತರಿಗೆ ಕನಿಷ್ಠ ಬೆಲೆ ಆದ್ರೂ ಸಿಗುವಂತದ್ದು ಕೂಡ ಮಾಡಬಹುದು. ಅದಕ್ಕೆ ಸರ್ಕಾರ ಏನು ಅವರು ಅನುದಾನ ನೀಡುತ್ತದೆ, ಅವರ ಒಂದು ಸಬ್ಸಿಡಿ ಇದೆ, ಅದನ್ನ ಕೊಡುವಂತದ್ದಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕುಮಾರಣ್ಣವ್ರು ಕೂಡ ಸಂಪರ್ಕ ಮಾಡಿದೀವಿ. ಅವರು ಕೂಡ ಹೆಚ್ಚು ಒತ್ತು ಕೊಟ್ಟು ರಾಜ್ಯ ಸರ್ಕಾರದಿಂದ ಇನ್ನಷ್ಟು ಸಬ್ಸಿಡಿ ಕೊಡುವಂತ ಕೆಲಸ ಮಾಡಬೇಕು. ಸಂಸ್ಕರಣಾ ಘಟಕಗಳು ಕೇವಲ ಟೊಮೆಟೊಗತ್ತಲ್ಲ, ಎಲ್ಲ ಹಣ್ಣು ತರಕಾರಿಗಳು ಸಂಸ್ಕರಣಾ ಘಟಕಗಳು ಮಾಡಿದ್ದಾದ್ರೆ ರೈತರಿಗೆ ಒಂದಷ್ಟು ಬೆಂಬಲ ಬೆಲೆ ಸಿಗುವಂತದ್ದಾಗ್ತದೆ. ಆ ರೀತಿಯಲ್ಲಿ ನಾವು ಕುಮಾರಣ್ಣವ್ರು ಮನವಿ ಮಾಡ್ಕೊಡ್ತೀವಿ. ಏನು ಈಗಾಗಲೇ ನಮ್ಮ ಸತ್ಯಣ್ಣವ್ರು, ನಮ್ಮ ಅಣ್ಣವ್ರು ಈಗಾಗಲೇ ಮನವಿ ಮಾಡಿದ, ಅದನ್ನ ನಾನು ಕುಮಾರಣ್ಣವ್ರು ತಲುಪಿಸಿದ್ವಿ. ಮತ್ತೊಮ್ಮೆ ಅವರ ಬೇಡಿಕೆನ ಮತ್ತು ಮನವಿನ ಅವರ ಒಂದು ಸಮೂಹ ಏನಿದೆ, ಮಾರುಕಟ್ಟೆ ಸಮೂಹ, ಒಡ್ಡಪಲ್ಲಿ ಸಮೂಹ, ಅದು ಮತ್ತೆ ಕೋಲಾರ, ಚಿಂತಾಮಣಿ ಒಟ್ಟಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಬರೆದು ಮತ್ತೆ ಅವರಿಗೆ ಒಂದು ತಂಡ ಹೋಗಿ, ಒಂದು ನಿಯೋಗ ಹೋಗಿ ಮನವಿ ಮಾಡಿ ಸಂಸ್ಕರಣಾ ಘಟಕಗಳನ್ನ ಅತಿ ಹೆಚ್ಚು, ಜೊತೆಗೆ ಕೋಲ್ಡ್ ಸ್ಟೋರೇಜ್, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ಗಳನ್ನ ಅತ್ಯುನ್ನತವಾದಂತ ಅತ್ಯಾಧುನಿಕ ಒಂದು ಸಲಕರಣೆಗಳು ಇರ್ತಕ್ಕಂಥ ಒಂದು ಉದ್ದೇಶ ಇರ್ತಕ್ಕಂಥ ಮಾರುಕಟ್ಟೆ ನಿರ್ಮಾಣ ಮಾಡೋದ್ರ ಕೂಡ ನಾವು ಅದನ್ನು ಅವರಿಗೆ ಮನವಿ ಸಲ್ಲಿಸಿ ಒಟ್ಟಾಗಿ ಕರ್ನಾಟಕ ಜೊತೆಗೆ ಕೋಲಾರ ಸಂಪದ್ಭರಿತವಾಗಿ, ಸಂಪನ್ಮೂಲವಾಗಿ ಎಲ್ಲಾ ಇರ್ತಕ್ಕಂಥ ಸಂಪನ್ಮೂಲಗಳು ಬಳಸಿಕೊಂಡು ಅಭಿವೃದ್ಧಿ ಆಗಬೇಕು. ಎಲ್ಲ ಜಾತಿ, ವರ್ಗ, ಸಮುದಾಯಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗೋದು ಅಷ್ಟೇ ನಮ್ಮೆಲ್ಲರ ಉದ್ದೇಶ. ಜೊತೆಗೆ ಕುಮಾರಣ್ಣವ್ರನ್ನ ಇದಕ್ಕೆ ನಾವು ಬಳಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ರಿ. ಜೊತೆಗೆ ಏನು ಇವತ್ತಿನ ದಿವಸ ನಮ್ಮ ಮುಳಬಾಗಿಲು ರೋಟರಿ ಸೆಂಟ್ರಲ್ನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ ನಮ್ಮ ಸತ್ಯಣ್ಣವರು, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಇತಿಶ್ರೀಗಳು ಕೂಡ. ಅವರು ಸೇವಾ ಮನೋಭಾವ ಇರತಕ್ಕಂಥವ್ರು. ಅವ್ರಿಗೆಲ್ಲರೂ ಕೂಡ ದೇವರು ಒಂದು ದೊಡ್ಡ ಮಟ್ಟದ ಶಕ್ತಿ ಕೊಟ್ಟು ಇನ್ನಷ್ಟು ಸೇವೆ ಮಾಡ್ಲಿಕ್ಕೆ ಅವಕಾಶ ಆಗಲಿ.
ಜೊತೆಗೆ ನಾವು ಕೂಡ ಅವ್ರ ಜೊತೆ ಸಹಕಾರಿಯಾಗಿರ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಏನ್ ಇವತ್ತು ದಿವಸ ನಮ್ಮನ್ನು ಇಲ್ಲಿ ಕರೆದು ಗೌರವಿಸೋದಕ್ಕೆ ಅವರಿಗೆ ಜೊತೆಯಾಗಿ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅಭಿನಂದನೆ ತಿಳಿಸ್ತೀನಿ. ನಮಸ್ಕಾರ.